ಅಮ್ಮ ಬ್ರೇಕ್ಫಾಸ್ಟಿಗೆ ಏನು ಮಾಡಿದ್ಯಾ? ಸೂಪರ್ ಆಗೈತೆ. ಹುಳಿಯನ್ನ ಮಾಡಿದ್ದೀನಿ. ಮೊದಲನೇದಾಗಿ ಈ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣ ಸ್ವಲ್ಪ ಬಿಸಿನೀರಿನಲ್ಲಿ ನೆನೆಸ್ಕೊಂಡು ಹುಳಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಈ ರೀತಿ ನೋಡಿ ನೀಟಾಗಿ ಕಿವುಚ್ಕೊಂಡು ರಸನ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಹುಣಸೆಹಣ್ಣಿನ ರಸ ರೆಡಿ ಆಯ್ತಿದ್ರಂಥ ಸಿಪ್ಪೆ ಎಲ್ಲ ತೆಗೆದು ಬಿಡೋಣ ನೀಟಾಗಿ. ಹುಳಿಯನ್ನ ಮಾಡ್ಕೊಳ್ಳೋದಕ್ಕೆ ಬಾಂಡಿನ ಬಿಸಿಗೆ ಇಟ್ಕೊತಾ ಇದ್ದೀನಿ. ಈಗ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಎಣ್ಣೆ ಕಾಯ್ತಿದೆ. ಸಾಸಿವೆ ಹಾಕೋಣ 1 ಸ್ಪೂನು. ಈ ಸಾಸಿವೆ ಸಿಡಿತಿದ್ದಂಗೆ ನಾನು 1 ಸ್ಪೂನು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಹಾಗೆ ಕಡಲೆ ಬೀಜ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಕಡಲೆ ಬೀಜ ಕಡಲೆಬೇಳೆ ಕೆಲವರಿಗೆ ಜಾಸ್ತಿ ಇಷ್ಟ. ಸ್ವಲ್ಪ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಕಡಲೆ ಬೀಜ ಮತ್ತು ಕಡಲೆಬೇಳೆ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರೋ ಅಂಥ ಹಸಿ ಮೆಣಸಿನ್ಕಾಯಿ ಹಾಗೆ ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಹಾಗೆ ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಂಥವ್ರಿಗೂ ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ರೈಸ್ ಒಂದು ರೆಡಿ ಮಾಡಿ ಇಟ್ಕೊಂಡ್ರೆ ಕೇವಲ 10 ನಿಮಿಷದಲ್ಲಿ ಈ ಗೊಜ್ಜನ್ನ ನೀವು ರೆಡಿ ಮಾಡಿಕೊಂಡು ರೈಸ್ಗೆ ಕಲಿಸ್ಕೊಬೋದು. ಕ್ವಿಕ್ಕಾಗಿ ಮಾಡ್ಕೊಬೋದು. ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಈ ರೀತಿ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಕಲರ್ ಚೇಂಜ್ ಆದಮೇಲೆ ಕಟ್ ಮಾಡ್ಕೊಂಡಿರೋ ಅಂಥ 2 ಈರುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಜಾಸ್ತಿ ಈರುಳ್ಳಿ ಫ್ರೈ ಆಗೋದು ಬೇಡ ಈ ಗೊಜ್ಜಿಗೆ, ಒಂದು ಅರ್ಧ ಆದರೆ ಸಾಕು. ನೋಡಿ ಈರುಳ್ಳಿ ಈ ರೀತಿ ಒಂದು ಅರ್ಧ ಫ್ರೈ ಆದಮೇಲೆ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದ ನೋಡಿ ಆವಾಗಲೇ ಹುಣಸೆಹಣ್ಣಿನ ರಸ ಅದನ್ನು ಸೇರಿಸ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಈ ಹುಣಸೆಹಣ್ಣಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಹುಳಿ ಎಲ್ಲ ಕುದ್ದು ನೋಡಿ ಎಣ್ಣೆ ಮೇಲೆ ಬರೋಕ್ಕೆ ಶುರುವಾಯಿತು. ಈಗ ಮನೆಯಲ್ಲೇ ಯೂಸ್ ಮಾಡೋವಂಥ ಬೇಳೆ ಸಾರಿನ ಪುಡಿನ 2 ಸ್ಪೂನು ಹಾಕ್ತಾಯಿದ್ದೀನಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಿರ್ತಾರೆ. ಆದರೆ ನಾವು ಹುಳಿಯನ್ನ ಅಂತಂದರೆ ಈ ರೀತಿಯೇ ಮಾಡೋದು. ನೀವು ಯಾವ ರೀತಿ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇನ್ನು ಈ ಬೇಳೆ ಸಾರಿನ ಪುಡಿ ನಿಮ್ಗೇನಾದರೂ ಬೇಕು ಅಂತಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ. ಪುಡಿನ ಗೊಜ್ಜಿಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ವಿಕ್ಕಾಗಿ ಮಾಡ್ಕೋಬೋದು. ಕೇವಲ ಒಂದು 10 ನಿಮಿಷ ಇದ್ದರೆ ಸಾಕು. ಕ್ವಿಕ್ಕಾಗಿ ಮಾಡ್ಕೋಬೋದು. ಬೆಳಗಿನ ಒಂದು ಬ್ರೇಕ್ಫಾಸ್ಟ್ಗೆ ಗಡಿಬಿಡಿಲಿರ್ತೀವಿ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀವಿ. ಅದರಿಂದ ಈಸಿಯಾಗಿ ಆಗೋವಂಥ ಈ ರೆಸಿಪಿನ ಖಂಡಿತ ನೀವು ಕೂಡ ಟ್ರೈ ಮಾಡಿ, ಸಖತ್ತಾಗಿ ಬರುತ್ತೆ. ಇವಾಗ ಸ್ವಲ್ಪ ಇದು ಎಣ್ಣೆ ಬಿಟ್ಕೊಳ್ಳಿ. ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನು ಬೆಲ್ಲದ ಪುಡಿ ಸೇರಿಸ್ತಾ ಇದ್ದೀನಿ. ಈಗ ನೋಡಿ ಕಂಪ್ಲೀಟಾಗಿ ಎಣ್ಣೆ ಬಿಟ್ಕೊಂಡು ಗೊಜ್ಜು ರೆಡಿಯಾಗಿದೆ. ನೋಡ್ತಾ ಇರ್ಬೋದು, ತುಂಬ ಸೂಪರಾಗಿ ಬಂದೈತೆ. ಇವಾಗ ಸ್ಟವ್ ಆಫ್ ಮಾಡ್ಕೊಬಿಡೋಣ. ಈಗ ಸ್ವಲ್ಪ ಗೊಜ್ಜಿಗೆ ನಾನು ರೈಸ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಉದ್ರುದ್ರಾಗಿ ರೈಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಮ್ಮ ಸೂಪರಾಗಿರೋ ಅಂಥ ಹುಳಿಯನ್ನು ರೆಡಿ ಆಯಿತು. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ನಮ್ಮ ಸೂಪರಾಗಿರೋಂಥ ಹುಳಿಯನ್ನು ಬೇಗನೆ ಕ್ವಿಕ್ಕಾಗಿ ಹೇಗೆ ಮಾಡ್ಕೋಬೋದು ಅಂತ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಇದ್ದರೆ ಲೈಕ್, ಫಾಲೋ ಹಾಗೆ ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.